ಸಾಮಾನ್ಯ ಜನರಿಗೊಂದು ನ್ಯಾಯ, ಸೆಲೆಬ್ರಿಟಿಗಳಿಗೆ ಒಂದು ನ್ಯಾಯನ ಅನ್ನೋ ಪ್ರಶ್ನೆ ಈಗ ಉದ್ಭವಿಸ್ತಾ ಇರುವಂಥದ್ದು ಈ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿಯಿಂದಾಗಿ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ, ಸೆಲೆಬ್ರಿಟಿಗಳ ಮಿಡ್ ನೈಟ್ ಪಾರ್ಟಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ಆ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ರಾಜಾಜಿ ನಗರದಲ್ಲಿರುವಂತಹ ಜೆಟ್ಲಾಗ್ನಲ್ಲಿ ಸ್ಟಾರ್ಗಳು ಲೇಟ್ ನೈಟ್ ಪಾರ್ಟಿಯನ್ನ ಮಾಡಿದ್ರ? ಯಾವೆಲ್ಲ ಸ್ಟಾರ್ ನಟ ನಟಿಯರು ಲೇಟ್ ನೈಟ್ ಪಾರ್ಟಿಯಲ್ಲಿದ್ರು? ಅಲ್ಲಿ ಲೇಟ್ ನೈಟ್ ಎಣ್ಣೆ ಪಾರ್ಟಿ ಆಯೋಜನೆಯನ್ನ ಮಾಡಿದ್ದವರಾದ್ರು ಯಾರು? ಬೆಳಗ್ಗೆ 4 ಗಂಟೆವರೆಗೂ ಕೂಡ ಅಲ್ಲಿ ಎಣ್ಣೆ ಪಾರ್ಟಿ ನಡೀತಾ ಇತ್ತು ಅನ್ನುವ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಸ್ಟಾರ್ಸ್ ಮಿಡ್ ನೈಟ್ ಪಾರ್ಟಿಯ ಎಕ್ಸ್ಕ್ಲೂಸಿವ್ ಮಾಹಿತಿ. ಪೊಲೀಸರು ಈಗ ಈ ವಿಚಾರವಾಗಿ FIR ಅನ್ನು ಕೂಡ ದಾಖಲು ಮಾಡಿದ್ದಾರೆ. FIR ಆಗಿದೆ ಈ ವಿಚಾರದಲ್ಲಿ. 1 ಗಂಟೆವರೆಗೂ ಮಾತ್ರ ಅನುಮತಿ ಇರುವಂಥದ್ದು, ಆದರೆ 4 ಗಂಟೆವರೆಗೂ ಕೂಡ ಸ್ಟಾರ್ಗಳು ಪಾರ್ಟಿಯನ್ನ ಮಾಡಿದ್ರು. ಈ ವಿಚಾರ ಪೊಲೀಸರಿಗೆ ಗೊತ್ತಾಗಿ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ FIR ಅನ್ನ ಮಾಡಿದ್ದಾರೆ. ಅಲ್ಲಿ ನಡೀತಾ ಇದ್ದಂತಹ ಪಾರ್ಟಿ ಇದೆಯಲ್ಲ, ಬೆಳಗಿನ ಜಾವ 4 ಗಂಟೆವರೆಗೂ ಕೂಡ ಆ ಪಾರ್ಟಿ ಕಾರಣ ಒಂದು ಸಿನಿಮಾದ ಸಕ್ಸಸ್ ಪಾರ್ಟಿ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗೆ ಬಿಡುಗಡೆ ಆದಂತಹ ಒಂದು ಸಿನಿಮಾ, ಆ ಸಿನಿಮಾ ಸಕ್ಸಸ್ ಕಂಡಂತ ಹಿನ್ನೆಲೆಯಲ್ಲಿ ಪಾರ್ಟಿಯನ್ನ ಮಾಡಿದೆ. ಪಾರ್ಟಿ ಮಾಡೋದು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ, ಆದರೆ ಅದಕ್ಕೆ ಆದಂತಹ ಒಂದು ಕಾನೂನಿನ ಚೌಕಟ್ಟಿದೆ. ಹೊರಗಡೆ ಒಂದು ಖಾಸಗಿ ಹೋಟೆಲ್ನಲ್ಲಿ ಮಾಡುವಾಗ ಅದಕ್ಕೆ ಆದಂಥ ಒಂದು ನಿಯಮವನ್ನ ಪಾಲನೆ ಮಾಡಬೇಕಾಗುತ್ತೆ. ಅವೆಲ್ಲವನ್ನ ಕೂಡ ಗಾಳಿಗೆ ತೂರಿ ಇಲ್ಲಿ ಪಾರ್ಟಿಯನ್ನ ಮಾಡಿದ್ದಾರೆ. ಪಾರ್ಟಿಯನ್ನ ಮಾಡಿದ್ದು ಯಾರು? ಯಾವ ಸಿನಿಮಾದ ಸೆಲೆಬ್ರಿಟಿಗಳು ಅಲ್ಲಿ ಪಾರ್ಟಿ ಮಾಡಿದ್ರು? ಯಾವ ಸಿನಿಮಾ ಇತ್ತೀಚೆಗೆ ರಿಲೀಸ್ ಆಗಿತ್ತು ಅನ್ನುವ ಕುತೂಹಲ ಕೇಳಿಸ್ತಾ ಇದೆ. ಇದರೆಲ್ಲದರ ಜೊತೆಯಲ್ಲಿ ಅಲ್ಲಿ ನಡೀತಾ ಇದ್ದಿದ್ದು ಬರೀ ಎಣ್ಣೆ ಪಾರ್ಟಿನ ಅಥವಾ ಡ್ರಗ್ಸ್ ಪಾರ್ಟಿನ ಅನ್ನುವ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಪೊಲೀಸರು ಇದೇ ಆಯಾಮದಲ್ಲಿ ತನಿಖೆಯನ್ನ ಕೂಡ ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ ಬನ್ನಿ. ತಡರಾತ್ರಿವರೆಗೂ ಕೂಡ ರೆಸ್ಟೋ ಬಾರನ್ನು ಓಪನ್ ಇತ್ತು ಅಂಥೇಳಿ ಪ್ರತಿಷ್ಠಿತ ಜೆಟ್ಲಾಗ್ ರೆಸ್ಟೋ ಬಾರ್ ಮಾಲೀಕರ ವಿರುದ್ಧ FIR ಕೂಡ ದಾಖಲಾಗಿದೆ. ಅಂದರೆ ಕಳೆದ ಬುಧವಾರದ ರಾತ್ರಿ ಅವತ್ತಿನ ದಿನ ಆ ಜೆಟ್ಲಾಗ್ನಲ್ಲಿ ಸೆಲೆಬ್ರಿಟಿಗಳು ಪಾರ್ಟಿ ಮಾಡ್ತಿದ್ರು. ತಡರಾತ್ರಿ 3:30ವರೆಗೂ ಕೂಡ ಪಾರ್ಟಿ ಮಾಡ್ತಿದ್ರು ಅಂತೇಳಿ ಈಗಾಗಲೇ ಒಂದು ಇನ್ಫಾರ್ಮೇಷನ್ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅವತ್ತಿನ ದಿನ ಪೊಲೀಸರು ರೇಡ್ ಮಾಡಿ ಅಲ್ಲಿನ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ FIR ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಅವತ್ತು ಓರಿಯನ್ ಮಾಲ್ನಲ್ಲಿ ಒಂದು ಸಿನಿಮಾದ ಸೆಲೆಬ್ರಿಟಿ ಶೋ ಇರುತ್ತೆ. ಆ ಸಿನಿಮಾವನ್ನು ಮುಗಿಸ್ಕೊಂಡು ಜೆಟ್ಲಾಗ್ಗೆ ಅವತ್ತಿನ ದಿನ ರಾತ್ರಿ ಪಾರ್ಟಿಗೆ, ಅಂದರೆ ಫಸ್ಟ್ ಸಕ್ಸಸ್ಫುಲ್ಲು ಸೆಲೆಬ್ರೇಷನ್ ಆಗುತ್ತೆ. ಸೆಲೆಬ್ರೇಷನ್ ಆದಂಥ ನಂತರ ಪಾರ್ಟಿಯನ್ನು ಮಾಡಿಕೊಂಡು ತಡರಾತ್ರಿ 3ರಿಂದ 4 ಗಂಟೆವರೆಗೂ ಕೂಡ ಪಾರ್ಟಿಯನ್ನು ಮಾಡ್ತಿದ್ದಾರೆ ಅಂತೇಳಿ ಒಂದು ಮಾಹಿತಿ ಇತ್ತು. ಆ ಒಂದು ಮಾಹಿತಿ ಮೇರೆಗೆ ಪೊಲೀಸರು ಹೋಗಿ ದಾಳಿ ಮಾಡಿ ಅದನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ನಂತರ ಆ ಬಾರನ್ನು ಕ್ಲೋಸ್ ಮಾಡಿಸಿ, ರೆಸ್ಟೋ ಬಾರನ್ನು ಕ್ಲೋಸ್ ಮಾಡಿಸಿ ಸದ್ಯಕ್ಕೆ ಪ್ರಕರಣವನ್ನು ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಮಿಷನರ್ ಅವರು ಕೂಡ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಒಂದು ಪಾರ್ಟಿಯಲ್ಲಿ ಯಾರೆಲ್ಲ ಇದ್ದರು, ಯಾವ್ಯಾವ ಸೆಲೆಬ್ರಿಟಿಗಳಿದ್ರು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ತನಿಖೆ ಕೂಡ ಮುಂದುವರೆದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಬ್ರಹ್ಮಣ್ಯ ನಗರ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ಜೆಟ್ಲಾಗ್ ಓನರ್ ಯಾರಿದ್ದಾರೆ ಶಶಿರೇಖಾ ಅವರಿಗೆ ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಆ ಸಿಬ್ಬಂದಿಯನ್ನು ಕೂಡ ವಿಚಾರಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಮಧು ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, 1 ಗಂಟೆವರೆಗೂ ಮಾತ್ರ ಅವಕಾಶ ಇರುವಂಥದ್ದು, ಆದರೆ 4 ಗಂಟೆವರೆಗೂ ಕೂಡ ಇವರು ಪಾರ್ಟಿ ಮಾಡ್ತಾರೆ ಅಂದರೆ ಏನರ್ಥ? ಹೇಗೆ ನಡೀತಾ ಇದೆ ತನಿಖೆ? ಯಾವ ಆಯಾಮದಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು? ನಾಗರಾಜ್,
ಖಂಡಿತ ನಾಗೇಂದ್ರ ಬಾಬು, ಏನು ಇಲ್ಲಿ ಪ್ರಮುಖವಾಗಿ ಎದ್ದೇಳುವಂಥ ಪ್ರಶ್ನೆ ಅಂತಂದರೆ ಏನು ಸಾರ್ವಜನಿಕರಿಗೆ ಒಂದು ನ್ಯಾಯ ಮತ್ತು ಸೆಲೆಬ್ರಿಟಿಗಳಿಗೆ ಒಂದು ನ್ಯಾಯ ಅನ್ನೋ ಒಂದು ಪ್ರಶ್ನೆ ಈ ಒಂದು ಪ್ರಕರಣದಲ್ಲಿ ಪರ್ಟಿಕ್ಯುಲರ್ ಆಗಿ ಮೂಡ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಏನು ರಾಜ್ಯದ ಅಬಕಾರಿ ನೀತಿ ಜೊತೆಗೆ ಕರ್ನಾಟಕ ಪೊಲೀಸ್ ಆ್ಯಕ್ಟ್ಗಳು ಹೇಳ್ತವೆ 1 ಗಂಟೆವರೆಗೂ ಅಷ್ಟೇ ರಾಜಧಾನಿ ಬೆಂಗಳೂರಲ್ಲಿ ಪಬ್, ಬಾರ್, ರೆಸ್ಟೋರೆಂಟ್ ಇವುಗಳಿಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ಏನು ರಾಜಾಜಿನಗರ ಮತ್ತು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜೆಟ್ಲಾಗ್ ರೆಸ್ಟೋ ಬಾರ್ನಲ್ಲಿ 3:30ವರೆಗೂ ಒಂದು ಪಾರ್ಟಿ ನಡೀತಾ ಇರುತ್ತೆ. ಅಲ್ಲಿಗೆ ಪೊಲೀಸರು ಹೋಗಿ ಒಂದು ರೇಡನ್ನು ಮಾಡ್ತಾರೆ. ರೇಡನ್ನು ಮಾಡಿದಂಥ ಸಂದರ್ಭದಲ್ಲಿ ಇದು ಕರ್ನಾಟಕ ಪೊಲೀಸ್ ಕಾಯ್ದೆ ಜೊತೆಗೆ ಅಬಕಾರಿ ನೀತಿಯನ್ನು ಕಾಯ್ದೆಯ ಷರತ್ತುಗಳೇನಿದ್ದಾವೆ ಅದನ್ನು ಉಲ್ಲಂಘಿಸಿ ಇಲ್ಲಿ ಪಾರ್ಟಿ ಆಗ್ತಾ ಇದೆ ಅಂತೇಳಿ ಒಂದು FIR ಅನ್ನು ದಾಖಲು ಮಾಡಿದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಏನಂತಂದರೆ ಕೇವಲ ಮಾಲೀಕರು ಮತ್ತು ಮ್ಯಾನೇಜರ್ ಮೇಲೆ ಮಾತ್ರ ಒಂದು ಪ್ರಕರಣವನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಆದರೆ ಅಲ್ಲಿಗೆ ಬಂದಿರ್ತಕ್ಕಂಥ ಗ್ರಾಹಕರಿಗೆ ಯಾವ ರೀತಿಯ ದಂಡವನ್ನು ಹಾಕಿದ್ದಾರೆ, ಯಾಕಂತಂದರೆ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಇರ್ಬೋದು ಅಥವಾ ಅಬಕಾರಿ ಕಾಯ್ದೆ ಏನಿದೆ ಇವುಗಳು ಷರತ್ತನ್ನು ಉಲ್ಲಂಘಿಸಿದರೆ ಯಾವುದು ಗ್ರಾಹಕರಿರ್ಬೋದು ಅಥವಾ ಮಾಲೀಕರಿರ್ಬೋದು ಅವರಿಗೆ ದಂಡ ಹಾಕುವಂಥ ರೈಟ್ಸನ್ನು ಪೊಲೀಸರಿಗೆ ನೀಡ್ತದೆ. ಆದರೆ ಇಲ್ಲಿ ಯಾರಿಗೆ ದಂಡನೂ ಹಾಕಿಲ್ಲ ಅನ್ನೋದು ಇನ್ನೊಂದು ಪ್ರಶ್ನೆ. ಆದರೆ ಇಲ್ಲಿ ಪಾರ್ಟಿಯನ್ನು ಮಾಡ್ತಾ ಇದ್ದಂಥ ಸ್ಟಾರ್ಸ್ ಯಾರು, ಅವರ ಹೆಸರುಗಳಾಗಲಿ ಅಥವಾ ಅಲ್ಲಿದ್ದವರ ಉಲ್ಲೇಖವಾಗಲಿ ಯಾವುದಿಲ್ಲ. 3:30ಗೆ ಪಾರ್ಟಿ ನಡೀತಾ ಇರೋದ್ರ ಬಗ್ಗೆ FIRನಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಆದರೆ ಇಲ್ಲಿ ಯಾರು ಪಾರ್ಟಿ ಮಾಡ್ತಾ ಇದ್ರು, ಯಾವ ನಟ ನಟಿಯರಿದ್ರು, ಯಾವ ಸಿನಿಮಾಗೆ ಸಂಬಂಧಿಸಿದಂತೆ ಇಲ್ಲಿ ನಡೀತಾ ಇತ್ತು ಪಾರ್ಟಿ, ಈ ಯಾವುದನ್ನು ಸಹ ಪೊಲೀಸ್ ಅಧಿಕಾರಿಗಳು ಮೆನ್ಷನ್ ಮಾಡಿಲ್ಲ. ಈ ನಿಟ್ಟಿನಲ್ಲಿ ಪೊಲೀಸ್ ಆಯುಕ್ತರು ಈ ಬಗ್ಗೆ ಒಂದು ಡೀಟೇಲ್ ಆಗಿ ರಿಪೋರ್ಟ್ ಕೇಳಿದ್ದಾರೆ. ಈ ನಿಟ್ಟಿನಲ್ಲಿ ಇನ್ನು ಮುಂದೆ ಆದರೂ ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂಥ ನಟ ನಟಿಯರಿಗೆ ಒಂದು ದಂಡ ಹಾಕುವುದು ಅಥವಾ ಅವರನ್ನು ವಿಚಾರಣೆಗೆ ಕಳಿಸುವಂಥದ್ದು ಅಥವಾ ಜೊತೆಗೆ ಅಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿದ್ದಾರೆ. ಯಾಕಂತಂದರೆ ಕೇವಲ ಅಷ್ಟೊತ್ತವರೆಗೂ ರೇವ್ ಪಾರ್ಟಿ ನಡೀತಾ ಇದೆ ಅಂದರೆ ಅಲ್ಲಿ ಅಷ್ಟೊತ್ತವರೆಗೂ ಡ್ರಗ್ಸ್ ಏನಾದರೂ ಬಳಕೆ ಆಗಿತ್ತು, ಇದ್ರ ಬಗ್ಗೆ ಮೆಡಿಕಲ್ ಟೆಸ್ಟ್ ಆಗಿದೆಯಾ ಇವ್ಯಾವುದು ಗೊತ್ತಿಲ್ಲ. ಈ ನಿಟ್ಟಿನಲ್ಲಿ ಪೊಲೀಸ್ ಆಯುಕ್ತರು ವರದಿಯನ್ನು ಕೇಳಿದ್ದು. ಸುಬ್ರಹ್ಮಣ್ಯ ನಗರ ಪೊಲೀಸರು ಇನ್ನು ಮುಂದೆ ಈ ತನಿಖೆಯನ್ನು ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ನಾಗೇಂದ್ರ, ನಾಗರಾಜ್ ನೋಡಿ, ಈಗ ಒಂದು ಕಡೆ ತನಿಖೆ ಅಂತೂ ನಡೆಯುತ್ತೆ, FIR ಕೂಡ ಆಗಿದೆ. ಆದರೆ ಈ ತನಿಖೆಯ ಆಯಾಮಗಳು ಹೇಗಿರುತ್ತೆ, ಈಗ ಮುಂದಿನ ಹಂತದಲ್ಲಿ ಹೇಗೆ ತನಿಖೆ ನಡೆಯುತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ ನಾಗರಾಜ್? ಖಂಡಿತ ನಾಗೇಂದ್ರ, ಯಾಕಂತಂದ್ರೆ ಈಗಾಗಲೇ FIRನಲ್ಲಿ ಇಬ್ಬರ ಹೆಸರನ್ನ ಬಹಳ ಸ್ಪಷ್ಟವಾಗಿ ಪೊಲೀಸರು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಒಂದು ಮ್ಯಾನೇಜರ್ ಮತ್ತೆ ಆ ಒಂದು ಜೆಟ್ಲಾಕ್ ಮಾಲೀಕರ ಬಗ್ಗೆ. ಜೊತೆಗೆ ಇವರಿಬ್ಬರನ್ನ ವಿಚಾರಣೆಗೆ ಕರೆಸಿ ಯಾವ ಒಂದು ಕಾರಣಕ್ಕೆ ಪಾರ್ಟಿ ಇಷ್ಟೊತ್ತಿನವರೆಗೂ ಲ್ಯಾಗ್ ಆಯಿತು, ಅಂದರೆ 1 ಗಂಟೆಗೆ ನಿಯಮಗಳಿದ್ದಾವೆ, 1 ಗಂಟೆಗೆ ಕ್ಲೋಸ್ ಆಗಿರಬೇಕು ಅಂತಂತೇಳಿ ನಿಯಮಗಳಿದ್ರು, ಯಾಕೆ ಅಂತಂತೇಳಿ ಅವರನ್ನು ಮೊದಲು ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸಿ ವಿಚಾರಣೆಯನ್ನು ಮಾಡ್ಬೋದು. ಜೊತೆಗೆ ಏನು ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ದವರು ಯಾರು, ಅವರ ಹಿನ್ನೆಲೆ ಎಂಥದ್ದು, ಯಾಕಂತಂದರೆ ಈ ಹಿಂದೆ ಸ್ಯಾಂಡಲ್ವುಡ್ನ ಸಾಕಷ್ಟು ನಟ ನಟಿಯರು ಡ್ರಗ್ಸ್ ಕೇಸ್ನಲ್ಲಿ ಅವರ ಹೆಸರುಗಳು ಕೇಳಿ ಬಂದಿತ್ತು. ಹೀಗಾಗಿ ಆ ಒಂದು ಲಿಂಕ್ ಇರ್ತಕ್ಕಂಥವ್ರು ಯಾರಾದರೂ ಈ ಒಂದು ಪಾರ್ಟಿಯಲ್ಲಿ ಇದ್ರೆ, ಹಾಗಾದರೆ ಪಾರ್ಟಿಯಲ್ಲಿ ಕೇವಲ ಮಾತ್ರ ಮದ್ಯದ ಪಾರ್ಟಿ ಮಾತ್ರ ನಡೀತಾ ಅಥವಾ ಬೇರೆ ಏನಾದರೂ ನಡೀತಾ ಇತ್ತಾ, ಈ ಬಗ್ಗೆ ಸಹ ಡೀಪ್ ಆಗಿ ಎನ್ಕ್ವೈರಿಗೆ ಮುಂದಾಗ್ಬೋದು. ಅಥವಾ ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದವ್ರನ್ನ ಅವತ್ತೇ ಒಂದು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದಾರಾ ಇಲ್ಲ ಅನ್ನೋದು ಇನ್ನೂ ಪ್ರಶ್ನೆಯಾಗಿ ಇರ್ತಕ್ಕಂಥದ್ದು. ಯಾಕಂತಂದರೆ ಇದುವರೆಗೂ ಎಲ್ಲೂ ಸಹ ರಿವೀಲ್ ಆಗಿಲ್ಲ ಇವರು ಪಾರ್ಟಿಯಲ್ಲಿದ್ದವರ ಒಂದು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಯಾಕಂತಂದರೆ 1 ಗಂಟೆ ಆದಮೇಲೆ ಅವ್ರು ಪಾರ್ಟಿ ಮುಂದುವರಿಸಿದ್ದಾರೆ ಅಂತಂದರೆ ಒಂದು ಕೇವಲ ಎಣ್ಣೆ ಪಾರ್ಟಿನ ಡ್ರಗ್ಸ್ ಪಾರ್ಟಿಯನ್ನು ಒಂದು ಸಾಮಾನ್ಯ ಕಾಮನ್ ಸೆನ್ಸನ್ನು ಇಟ್ಕೊಂಡು ಅವರನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಬೇಕಾಗಿತ್ತು. ಆದರೆ ಅದು ಇನ್ನೂ ರಿವೀಲ್ ಆಗಿಲ್ಲ. ಈ ರೀತಿಯಾಗಿ ಇಬ್ಬರನ್ನ ನೋಟಿಸ್ ಕೊಟ್ಟು ಕರೆಸ್ಕೊಂಡು ವಿಚಾರಣೆ